ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಗಾಂಧಿಯವರ ಸರ್ವೋದಯ ಅಂಬೇಡ್ಕರ್ ಅವರ ಅಂತ್ಯೋದಯ ನಮ್ಮ ಸರ್ಕಾರದ ಧ್ಯೇಯ ಗ್ರಾಮಗಳ ಉದ್ಧಾರ ಆಗದೆ ದೇಶ ಉದ್ಧಾರ ಆಗೋಕೆ ಸಾಧ್ಯವಿಲ್ಲ ನಾವು ಗ್ರಾಮಗಳ ಪ್ರಗತಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಗಾಂಧಿ ಜಯಂತಿ ಅಂಗವಾಗಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬಿಬಿಎಂಪಿ ಆಯೋಜಿಸಿದ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾ ನಿಧಿ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ಮಾತನಾಡಿದರು ಮಹಾತ್ಮ ಗಾಂಧಿ ಮೊದಲು ಇಡೀ ಗ್ರಾಮೀಣ ಭಾರತವನ್ನ ಸುತ್ತಾಡಿ ನಮ್ಮ ಜನರ ಬದುಕು ಮತ್ತು ಬವಣೆಗಳನ್ನು ಅರ್ಥ ಮಾಡಿಕೊಂಡ ಬಳಿಕ ಅದಕ್ಕೆ ತಕ್ಕಂತೆ ಸ್ವಾತಂತ್ರ್ಯ ಹೋರಾಟವನ್ನು ಸಂಘಟಿಸಿ ಸ್ವತಃ ಜೈಲು ಸೇರಿ ಹೋರಾಟವನ್ನು ಮುಂದುವರೆಸಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ರು ಅಂತ ವಿವರಿಸಿದರು ಸ್ವಾತಂತ್ರ್ಯ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಜಾರಿ ಮಾಡಿದ್ದೇವೆ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಕೂಡ ಬಡವರಿಗೆ ಆರ್ಥಿಕ ಸ್ವಾತಂತ್ರ್ಯ ಒದಗಿಸಿಕೊಡೋದಾಗಿದೆ ಅಂತ ಹೇಳಿದ್ದಾರೆ ಇಶಾ ಫೌಂಡೇಶನ್ ವಿರುದ್ಧ ದಾಖಲಾದ ಎಲ್ಲಾ ಪ್ರಕರಣಗಳ ವಿವರಗಳನ್ನು ಸಂಗ್ರಹಿಸಿ ತನ್ನ ಮುಂದೆ ಹಾಜರುಪಡಿಸುವಂತೆ ಕೊಯಮತ್ತೂರು ಪೊಲೀಸರಿಗೆ ಮದ್ರಾಸ್ ಹೈಕೋರ್ಟ್ ನಿರ್ದೇಶನ ನೀಡಿದ ಬೆನ್ನಲ್ಲೇ ತೊಂಡಮತ್ತೂರಿನಲ್ಲಿರುವಂತಹ ಪ್ರತಿಷ್ಠಾಪನದ ಆಶ್ರಮದ ಮೇಲೆ ಮಂಗಳವಾರ ಸುಮಾರು 150 ಪೊಲೀಸ್ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ ಸಹಾಯ ಉಪ ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿ ಮತ್ತು 3 ಡಿಎಸ್ಪಿಗಳ ನೇತೃತ್ವದಲ್ಲಿ ಈ ಶೋಧ ಕಾರ್ಯ ನಡೆದಿದೆ ಅಂತ ವರದಿಯಾಗಿದೆ ಪೊಲೀಸರ ಈ ಕ್ರಮವು ಕೇವಲ ಒಂದು ವಿಚಾರಣೆಯಷ್ಟೇ ಅಂತ ಇಶಾ ಯೋಗ ಕೇಂದ್ರ ಹೇಳಿಕೆ ನೀಡಿದೆ ಆದರೆ ಈ ಶೋಧ ಕಾರ್ಯಾಚರಣೆಯು ಆಶ್ರಮ ಕೊಠಡಿಗಳಲ್ಲಿನ ತಪಾಸಣೆಯ ಜೊತೆಗೆ ಆಶ್ರಮದಲ್ಲಿರುವ ವ್ಯಕ್ತಿಗಳ ಕೂಲಂಕುಷ ಪರಿಶೀಲನೆಯ ಉದ್ದೇಶ ಹೊಂದಿತ್ತು ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಕೋರ್ಟ್ ಆದೇಶಕ್ಕೆ ಅನುಸಾರವಾಗಿ ಎಸ್ಪಿ ಸೇರಿದಂತೆ ಪೊಲೀಸರು ಸಾಮಾನ್ಯ ವಿಚಾರಣೆಗಾಗಿ ಇಶಾ ಯೋಗ ಕೇಂದ್ರಕ್ಕೆ ಆಗಮಿಸಿದ್ರು ಇಲ್ಲಿನ ನಿವಾಸಿಗಳು ಮತ್ತು ಸ್ವಯಂ ಕಾರ್ಯಕರ್ತರ ಜೀವನ ಶೈಲಿಗಳನ್ನು ಅರಿತುಕೊಳ್ಳೋಕೆ ಹಾಗೂ ಅವರು ಇಲ್ಲಿಗೆ ಹೇಗೆ ಬಂದ್ರು ಮತ್ತು ಉಳಿದುಕೊಂಡ್ರು ಇತ್ಯಾದಿಗಳನ್ನು ತಿಳಿಸೋಕೆ ಅವರನ್ನ ವಿಚಾರಿಸಿದ್ರು ಅಂತ ಇಶಾ ಯೋಗ ಕೇಂದ್ರ ಹೇಳಿದೆ ಇನ್ನು ಸನ್ಯಾಸಿನಿಯರಂತೆ ಬದುಕೋಕೆ ಯುವತಿಯರನ್ನ ಪ್ರಚೋದಿಸುತ್ತಾ ಇರೋದು ಯಾಕೆ ಅಂತ ಇಶಾ ಫೌಂಡೇಶನ್ ಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬೆನ್ನಲ್ಲೇ ಪೊಲೀಸ್ ದಾಳಿ ನಡೆದಿದೆ ಡೇರಾ ಸಚ್ಚಾ ಸೌಧಾದ ನಾಯಕ ಸ್ವಯಂ ಘೋಷಿತ ದೇವಮಾನವ ಅತ್ಯಾಚಾರ ಪ್ರಕರಣದ ದೋಷಿಯಾಗಿ ಜೈಲು ಸೇರಿರುವಂತಹ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಈಗ ಮತ್ತೆ ಜೈಲಿನಿಂದ ಆಚೆ ಬರ್ತಿದ್ದಾನೆ ಅವನ ಪರೋಲ್ಗೆ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ನೀಡಿದ ಮೇಲೆ ಹರಿಯಾಣದಲ್ಲಿ ಚುನಾವಣೆ ಎದುರಲ್ಲೇ ಇರುವಾಗ ಮತ್ತೊಮ್ಮೆ ಪರೋಲ್ ಮೇಲೆ ಜೈಲಿನಿಂದ ಹೊರಗೆ ಬರ್ತಿದ್ದಾನೆ ಕಳೆದ 4 ತಿಂಗಳಲ್ಲಿ ರಾಮ್ ರಹೀಂ ಸಿಂಗ್ 9ನೇ ಬಾರಿ ತಾತ್ಕಾಲಿಕ ಬಿಡುಗಡೆಯನ್ನು ಪಡೆಯುತ್ತಿದ್ದು ಕಳೆದ 4 ವರ್ಷದಲ್ಲಿ 15ನೇ ಬಾರಿ ಪರೋಲ್ ಮೇಲೆ ಆಚೆ ಬರ್ತಿದ್ದಾನೆ ಜೈಲಿನಿಂದ ಬಿಡುಗಡೆಯಾಗುತ್ತಿರುವಂತಹ ರಾಮ್ ರಹೀಂ ಸಿಂಗ್ ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಭಾರಿ ಪ್ರಮಾಣದ ಭಕ್ತರನ್ನು ಹೊಂದಿದ್ದು ಹರಿಯಾಣದಲ್ಲಿ ಎಲೆಕ್ಷನ್ ಸಮಯದಲ್ಲೇ ಈಗ ಮತ್ತೊಮ್ಮೆ ಜೈಲಿನಿಂದ ತಾತ್ಕಾಲಿಕವಾಗಿ ಆಚೆ ಬರ್ತಿದ್ದಾನೆ ಈ ಹಿಂದೆಯೂ ಕಾರ್ಪೊರೇಷನ್ ಹಾಗೂ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಈತ ಪೆರೋಲ್ ಮೇಲೆ ಆಚೆ ಬಂದಿದ್ದ ಕಳೆದ ತಿಂಗಳು ಅಕ್ಟೋಬರ್ 13ರಂದು 21 ದಿನಗಳ ಕಾಲ ಪೆರೋಲ್ ಮೇಲೆ ರಾಮ್ ರಹೀಂ ಸಿಂಗ್ರನ್ನ ಬಿಡುಗಡೆ ಮಾಡಲಾಗಿತ್ತು ಇನ್ನು ಸೆಪ್ಟೆಂಬರ್ 2ರಂದು ಮತ್ತೆ ವಾಪಸ್ ಸುನರಿಯಾ ಜೈಲಿಗೆ ಸೇರ್ಕೊಂಡಿದ್ದ ರಾಮ್ ರಹೀಂ ಸಿಂಗ್ 2020ರಿಂದ ಇಲ್ಲಿಯವರೆಗೆ ಒಟ್ಟು 14 ಬಾರಿ ಪೆರೋಲ್ ಮೇಲೆ ಆಚೆ ಬಂದಿರುವ ಡೇರಾ ಸಚ್ಚಾ ಸೌಧದ ಸಂಸ್ಥಾಪಕ ಶಿಕ್ಷೆಯಾದ ಮೇಲೂ ಕೂಡ 259 ದಿನಗಳನ್ನು ಜೈಲಿನಾಚೆ ಕಳೆದಿದ್ದಾರೆ ಈಗ ಮತ್ತೆ ಪೆರೋಲ್ ಮೇಲೆ ಆಚೆ ಬರೋದಕ್ಕೆ ಸಜ್ಜಾಗಿದ್ದಾನೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಮತ್ತು ಅವರೊಂದಿಗೆ ಬಂದಿದ್ದ ಇತರ 150 ಜನರನ್ನ ದೆಹಲಿ ಪೊಲೀಸರು ಮತ್ತೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂವಿಧಾನದ 6ನೇ ಪರಿಚ್ಛೇದಕ್ಕೆ ಲಡಾಖ್ ಸೇರಿಸುವಂತೆ ಒತ್ತಾಯಿಸಿ ಲೇಹ್ನಿಂದ ಪಾದಯಾತ್ರೆ ಮೂಲಕ ದೆಹಲಿ ತಲುಪಿದ್ದ ವಾಂಗ್ಚುಕ್ ಮತ್ತು ಅವರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ 150 ಜನರನ್ನ ದೆಹಲಿ ಪೊಲೀಸರು ಸೋಮವಾರ ರಾತ್ರಿ ವಶಕ್ಕೆ ಪಡೆದಿದ್ರು ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಪಾದಯಾತ್ರೆ ನಿಲ್ಲಿಸಿ ಮರಳುವಂತೆ ವಾಂಗ್ಚುಕ್ ಮತ್ತು ಇತರ ಬಂಧಿತ ಲಡಾಖಿಯರಿಗೆ ತಿಳಿಸಲಾಯಿತು ಆದರೆ ಅವರು ಅದನ್ನು ಒಪ್ಪಲಿಲ್ಲ ಮಧ್ಯ ದೆಹಲಿ ಕಡೆಗೆ ಪಾದಯಾತ್ರೆಯನ್ನು ಮುಂದುವರಿಸುವುದಾಗಿ ಪಟ್ಟು ಹಿಡಿದಿದ್ರು ಆದ್ದರಿಂದ ಅವರನ್ನ ಬಂಧಿಸಬೇಕಾಯಿತು ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಪಿಟಿಐಗೆ ಮಾಹಿತಿ ತಿಳಿಸಿದ್ದಾರೆ ಇನ್ನು ವಾಂಗ್ಚುಕ್ ಅವರನ್ನ ಬನಾವಾ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದ್ದು ಇತರರನ್ನ ನರೇಲಾ ಇಂಡಸ್ಟ್ರಿಯಲ್ ಏರಿಯಾ ಅಲಿಪುರ್ ಮತ್ತು ಕಾಂಜಾವಾಲಾ ಪೊಲೀಸ್ ಠಾಣೆಗಳಲ್ಲಿ ಇರಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಗಾಂಧಿ ಜಯಂತಿ ದಿನವಾದ ಇಂದು ದೆಹಲಿಯನ್ನ ತಲುಪಿ ಶಾಂತಿಯುತ ಪ್ರತಿಭಟನೆ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು ಆದರೆ ಅದನ್ನು ನಿರಾಕರಿಸಲಾಗಿದೆ ಅಂತ ಲೆಹ್ ಅಪೆಕ್ಸ್ ಬಾಡಿ ಸಂಯೋಜಕ ಜಿಗ್ಮತ್ ಪಾಲ್ಜೋ ತಿಳಿಸಿದ್ದಾರೆ ಲೆಬನಾನ್ನಾದ್ಯಂತ ಮತ್ತು ಸಿರಿಯಾದ ಕೆಲವೆಡೆ ಇತ್ತೀಚೆಗೆ ಸಾವಿರಾರು ಪೇಜರ್ಗಳು ಸ್ಫೋಟಗೊಂಡ ಪರಿಣಾಮ ಹಲವು ಮಂದಿ ಮೃತಪಟ್ಟಿದ್ದು 2000ಕ್ಕೂ ಹೆಚ್ಚು ಅನೇಕ ಜನರು ಗಾಯಗೊಂಡಿದ್ರು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಚೀನಾ ನಿರ್ಮಿತ ಸಿಸಿಟಿವಿ ಕ್ಯಾಮೆರಾಗಳು ಸೇರಿದಂತೆ ಕಣ್ಗಾವಲು ಉಪಕರಣಗಳ ಮಾರಾಟಕ್ಕೆ ನಿರ್ಬಂಧ ಹೇರೋಕೆ ಚಿಂತನೆ ನಡೆಸಿದೆ ಅಂತ ವರದಿಯಾಗಿದೆ ಇನ್ನು ಕಣ್ಗಾವಲು ಉದ್ಯಮದಲ್ಲಿ ಸ್ಥಳೀಯ ಮಾರಾಟಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನು ಅನುಷ್ಠಾನಗೊಳಿಸೋಕೆ ಸರ್ಕಾರ ಮುಂದಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಸರ್ಕಾರದ ಹೊಸ ಕಣ್ಗಾವಲು ನೀತಿಯು ಅಕ್ಟೋಬರ್ 8ರಂದು ಜಾರಿಗೆ ಬರುವ ಸಾಧ್ಯತೆ ಇದೆ
ಆದರೆ ಪೇಜರ್ಗಳನ್ನು ಬ್ಲಾಸ್ಟ್ ಮಾಡಿಸಿದ್ದು ಇಸ್ರೇಲ್. ಭಾರತ ರಕ್ಷಣಾ ಸಾಮಗ್ರಿಗಳನ್ನು ಕೊಡ್ತಾ ಇರೋದು ಇಸ್ರೇಲ್ನಿಂದ. ಚೀನಾ ವಿರುದ್ಧ ಈ ನಿಯಮ ತಂದಿರೋದು ಸ್ವಾಗತಾರ್ಹವೇ. ಅದೇ ರೀತಿ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೂ ಕೂಡ ಭಾರತ ಇದೇ ರೀತಿಯ ನಿಯಮಗಳನ್ನು ಜಾರಿಗೆ ತರಲೇಬೇಕಾಗಿದೆ. ಯಾಕಂದ್ರೆ ಪೇಜರ್ಗಳನ್ನು ಬ್ಲಾಸ್ಟ್ ಮಾಡಿಸಿದ ಹಾಗೆ ನಮ್ಮ ದೇಶಕ್ಕೆ ಸಪ್ಲೈ ಮಾಡೋ ಐಟಮ್ಗಳಲ್ಲೂ ಸಹ ಅದೇ ರೀತಿ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಅದೇ ರೀತಿ ಇಸ್ರೇಲ್ ಕೂಡ ಭಾರತವನ್ನ ತನ್ನತ್ತ ಸೆಳೆಯೋಕೆ ಈ ಸಾಮಗ್ರಿಗಳನ್ನು ಉಪಯೋಗಿಸುವ ಸಾಧ್ಯತೆಯೂ ಕೂಡ ಇರುತ್ತೆ. ಅಕ್ಟೋಬರ್ 6ರಂದು ಆರ್ಎಸ್ಎಸ್ ರೂಟ್ ಮಾರ್ಚ್ ನಡೆಸೋಕೆ ಅನುಮತಿ ನೀಡುವಂತೆ ಮದ್ರಾಸ್ ಹೈಕೋರ್ಟ್ ಮಂಗಳವಾರ ಅಕ್ಟೋಬರ್ 1ರಂದು ತಮಿಳುನಾಡು ಪೊಲೀಸರು ಮತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ರಾಜ್ಯ ಸರ್ಕಾರವು ಅನುಮತಿ ನಿರಾಕರಿಸಿದ ನಂತರ ನ್ಯಾಯಾಲಯವು ಆರ್ಎಸ್ಎಸ್ ಪದಾಧಿಕಾರಿಗಳ ಅರ್ಜಿಯ ವಿಚಾರಣೆ ನಡೆಸ್ತಾ ಇದೆ. ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಅವರಿದ್ದ ಏಕಸದಸ್ಯ ಪೀಠವು ಕಳೆದ ವರ್ಷ ಆರ್ಎಸ್ಎಸ್ ಮೆರವಣಿಗೆಯನ್ನ ನಡೆಸೋಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ರೂ ಯಾಕೆ ಅನುಮತಿ ನಿರಾಕರಿಸಲಾಗಿದೆ ಅಂತ ಪೊಲೀಸರನ್ನ ಪ್ರಶ್ನಿಸಿದೆ. ಇನ್ನು ಆರ್ಎಸ್ಎಸ್ ಮುಖಂಡರು ತಮ್ಮ ಅರ್ಜಿಯಲ್ಲಿ ಅಕ್ಟೋಬರ್ 6ರಂದು ವಿಜಯದಶಮಿ ನಿಮಿತ್ತ ರಾಜ್ಯದ 58 ಪ್ರದೇಶಗಳಲ್ಲಿ ಮಾರ್ಗ ಮೆರವಣಿಗೆ ನಡೆಸೋಕೆ ಅನುಮತಿ ಕೋರಿದ್ರು. ಜನವರಿಯಲ್ಲಿ ಮದ್ರಾಸ್ ಹೈಕೋರ್ಟ್ ಅನುಕ್ರಮವಾಗಿ ಮಾರ್ಗ ಮೆರವಣಿಗೆಗಳಿಗೆ ಪೊಲೀಸ್ ಅನುಮತಿ ನೀಡುವಂತೆ ಹಾಗೂ ಆರ್ಎಸ್ಎಸ್ಗೆ ಮಾರ್ಗಸೂಚಿಗಳನ್ನು ನೀಡಿತು. ಈ ನ್ಯಾಯಾಲಯ ಮತ್ತು ಹಿಂದಿನ ಸುತ್ತಿನ ವ್ಯಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಹೊರಡಿಸಿದ ಮಾರ್ಗಸೂಚಿಗಳನ್ನು ಪೊಲೀಸರು ಮತ್ತು ಸಂಘಟಕರು ಸೂಕ್ಷ್ಮವಾಗಿ ಅನುಸರಿಸಬೇಕು. ಭವಿಷ್ಯದಲ್ಲಿ ನ್ಯಾಯಾಲಯವನ್ನ ಸಂಪರ್ಕಿಸುವ ಅಗತ್ಯವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಜನವರಿ 2023ರಲ್ಲಿ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರವನ್ನ ಆ ವರ್ಷ ರಾಜ್ಯದಲ್ಲಿ ಇದೇ ರೀತಿಯ ರೂಟ್ ಮಾರ್ಚ್ಗೆ ನೀಡಿರುವ ನಿರ್ಧಾರದ ಬಗ್ಗೆ ಪ್ರಶ್ನಿಸಿತ್ತು. ಪೊಲೀಸರು ಸಾರ್ವಜನಿಕರು ಮತ್ತು ಸಂಘಟಕರನ್ನ ರಕ್ಷಿಸ್ತಾರೆ. ಅನುಮತಿ ನೀಡೋದನ್ನ ತಪ್ಪಿಸೋಕೆ ಸಾಧ್ಯ ಇಲ್ಲ. ಅನುಮತಿ ತಿರಸ್ಕಾರಕ್ಕೆ ಹೊಸ ಮತ್ತು ಕಾಲ್ಪನಿಕ ಕಾರಣಗಳನ್ನ ಕಂಡುಹಿಡಿಯೋಕೆ ಆಗೋದಿಲ್ಲ ಅಂತ ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂದು ಅತಿದೊಡ್ಡ ಮಾದಕ ವಸ್ತು ದಂಧೆ ಬಯಲಾಗಿದ್ದು 2,000 ಕೋಟಿ ಮೌಲ್ಯದ 500 ಕೆಜಿ ಕೊಕೇನ್ ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ದಕ್ಷಿಣ ದೆಹಲಿಯಲ್ಲಿ ದಾಳಿ ನಡೆದಿದ್ದು ಮಾದಕ ವಸ್ತು ದಂಧೆಗೆ ಸಂಬಂಧಿಸಿದಂತೆ 4ರನ್ನ ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಅಂತಾರಾಷ್ಟ್ರೀಯ ಡ್ರಗ್ಸ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಈ ಬೃಹತ್ ಕೊಕೇನ್ ರವಾನೆಯ ಹಿಂದೆ ಇದೆ. ದೆಹಲಿಯ ತಿಲಕ್ ನಗರ ಪ್ರದೇಶದಲ್ಲಿ 400 ಗ್ರಾಂ ಹೆರಾಯಿನ್ ಮತ್ತು 160 ಗ್ರಾಂ ಕೊಕೇನ್ ಅನ್ನು ವಶಪಡಿಸಿಕೊಂಡ 2 ಅಫ್ಘಾನಿಸ್ತಾನ ಪ್ರಜೆಗಳನ್ನು ಬಂಧಿಸಿದ ನಂತರ ಇಂದು ಬೃಹತ್ ದಾಳಿ ನಡೆಸಿದೆ. ಅದೇ ರೀತಿ ದೆಹಲಿಯ ಕಸ್ಟಮ್ಸ್ ಇಂದಿರಾನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರಿಂದ 24 ಕೋಟಿ ಮೌಲ್ಯದ 1,660 ಗ್ರಾಂ ಕೊಕೇನ್ ಅನ್ನು ವಶಪಡಿಸಿಕೊಂಡಿದೆ. ಇನ್ನು ಪ್ರಯಾಣಿಕನು ಫೆಡರಲ್ ರಿಪಬ್ಲಿಕ್ ಆಫ್ ಲೈಬೀರಿಯಾದ ಪ್ರಜೆಯಾಗಿದ್ದು ಅವರು ದುಬೈನಿಂದ ದೆಹಲಿಗೆ ಆಗಮಿಸಿದ್ದಾರೆ. ಇವರನ್ನ ಎನ್ಡಿಪಿಎಸ್ ಕಾಯ್ದೆ 1985ರ ಅಡಿಯಲ್ಲಿ ಬಂಧಿಸಲಾಗಿದ್ದು ಹೆಚ್ಚಿನ ತನಿಖೆ ನಡೀತಾ ಇದೆ. ಇಸ್ರೇಲ್ನಾದ್ಯಂತ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಎಚ್ಚರಿಕೆಯ ಸೈರನ್ ಬಡಿಯಲಾರಂಭಿಸಿದೆ. ಮನೆಗಳನ್ನು ತೊರೆದು ಬಾಂಬ್ ಶೆಲ್ಟರ್ಗಳಲ್ಲಿ ಇರುವಂತೆ ಜನರಿಗೆ ಸೂಚಿಸಲಾಗಿದೆ. ಇಸ್ರೇಲ್ ಲೆಬನಾನ್ ಸಂಘರ್ಷ ಸಂಬಂಧ ಇರಾನ್ ಮೌನವಾಗಿತ್ತು. ಆದರೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ನಾಯಕ ಸೈಯದ್ ಹಸನ್ ನಸ್ರಲ್ಲಾಹ್ ಮತ್ತು ಇರಾನಿ ಮಿಲಿಟರಿ ಅಧಿಕಾರಿಯನ್ನ ಇಸ್ರೇಲ್ ಹತ್ಯೆಗೈದ ಬಳಿಕ ಪ್ರತಿಕಾರವಾಗಿ ಇರಾನ್ ಈ ದಾಳಿಯನ್ನು ನಡೆಸಿದೆ. ಇರಾನ್ನ ಮಿಸೈಲ್ಗಳು 15 ನಿಮಿಷಗಳಲ್ಲಿ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಈಗಾಗಲೇ ಗಾಜಾ, ಲೆಬನಾನ್, ಸಿರಿಯಾ ಮತ್ತು ಯೆಮೆನ್ ದೇಶಗಳ ಮೇಲೆ ದಾಳಿ ಮಾಡಿದೆ. ಸಾವಿರಾರು ಜನರನ್ನ ಕೊಂದಿದೆ. ಇಸ್ರೇಲ್ ವಿರುದ್ಧ ಈ ಎಲ್ಲಾ ರಾಷ್ಟ್ರಗಳು ಹೋರಾಡ್ತಾ ಇದೆ. ಈಗ ಇದೇ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಇರಾನ್ ಪ್ರತಿದಾಳಿ ಮಾಡಿದೆ. ದಾಳಿಯ ಬಗ್ಗೆ ಮಾತನಾಡಿರುವ ಇರಾನ್ ಸೇನೆಯ ಮುಖ್ಯಸ್ಥ ಸೈಯದ್ ಹಸನ್ ನಸ್ರಲ್ಲಾಹ್ ಮತ್ತು ಹುತಾತ್ಮ ನಿಲ್ಫೋ ಶೊರನ್ ಅವರ ಹತ್ಯೆಯ ಪ್ರತಿಕಾರವಾಗಿ ಇಸ್ರೇಲ್ನ ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದೇವೆ. ಝಯೋನಿಸ್ಟ್ ಆಡಳಿತವು ನಮ್ಮ ದಾಳಿಗೆ ಪ್ರತಿಕ್ರಿಯಿಸಿದ್ರೆ ನಮ್ಮ ಮುಂದಿನ ದಾಳಿಗಳು ಇನ್ನಷ್ಟು ವಿನಾಶಕಾರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಕಳೆದ 1 ವರ್ಷದಿಂದ ಗಾಜಾದಲ್ಲಿ 42,000 ಜನರನ್ನ ಕೊಂದಿದೆ. ಜೊತೆಗೆ ಲೆಬನಾನ್, ಸಿರಿಯಾ, ಪ್ಯಾಲೆಸ್ತೈನ್ ಮತ್ತು ಯೆಮೆನ್ ಸೇರಿ ತನ್ನ ನಿರಂತರ ದಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಅಮೆರಿಕ ಕುಮ್ಮಕ್ಕು ನೀಡ್ತಾ ಇದೆ. ಅಮೆರಿಕ ತನ್ನ 3 ಯುದ್ಧ ನೌಕೆಗಳನ್ನ ಇಸ್ರೇಲ್ ರಕ್ಷಣೆಗಾಗಿ ಮೆಡಿಟರೇನಿಯನ್ ಸಮುದ್ರಕ್ಕೆ ಕಳಿಸ್ತಾ ಇದೆ. ಮಧ್ಯಪ್ರಾಚ್ಯ, ಏಷ್ಯಾ ಮೇಲೆ ಭಯಾನಕ ಯುದ್ಧದ ಕಾರ್ಮೋಡಗಳು ಕವಿತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗುವ ಭೀತಿ ಆವರಿಸಿದೆ. ಇರಾನ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳಾದ್ಯಂತ ದಾಳಿ ಮಾಡೋದಾಗಿ ಇಸ್ರೇಲ್ ಘೋಷಿಸಿದೆ. ತನ್ನದು ಪ್ರತಿಕಾರದ ದಾಳಿ ಮಾತ್ರ. ಇದಕ್ಕೆ ಪ್ರತಿಯಾಗಿ ಮತ್ತೆ ದಾಳಿ ಮಾಡಿದ್ರೆ ಇನ್ನೂ ಪ್ರಬಲ ಪ್ರತಿದಾಳಿ ಮಾಡೋದಾಗಿ ಇರಾನ್ ಕೂಡ ಎಚ್ಚರಿಸಿದೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರ ದಾಳಿಯಿಂದ ಆರಂಭವಾದ ದಾಳಿ ಪ್ರತಿದಾಳಿಗಳು ಈಗ 3ನೇ ವಿಶ್ವ ಮಹಾಯುದ್ಧಕ್ಕೆ ನಾಂದಿ ಹಾಡುವಂತೆ ಕಾಣ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ 100 ಕ್ಷಿಪಣಿಗಳ ದಾಳಿಯಾಗಿದ್ದು ಭಾರಿ ದೊಡ್ಡ ಬೆಳವಣಿಗೆ ಎನ್ನಲಾಗಿದೆ. ನಿರೀಕ್ಷೆಯಂತೆ ಇದು ಜಗತ್ತಿನ ಕಣ್ಣು ಅತ್ತ ನೆಡುವಂತೆ ಮಾಡಿದೆ. ಸಹಜವಾಗಿ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣದ ಛಾಯೆ ಆವರಿಸಿದೆ. ಏಷ್ಯಾದ ಹಲವು ಮಾರುಕಟ್ಟೆಗಳು ಕಳೆಗುಂದಿದೆ. ಜಪಾನ್ನ ನಿಕ್ಕಿ ಸೂಚ್ಯಂಕ 1.5% ಕುಸಿತ ಕಂಡಿದೆ. ಸೌತ್ ಕೊರಿಯಾದ ಕೊಸ್ಪಿ ಸೂಚ್ಯಂಕ 1.3% ನಷ್ಟ ಕಂಡರೆ ಆಸ್ಟ್ರೇಲಿಯಾದ ಸೂಚ್ಯಂಕವು ಹಿನ್ನಡೆ ಕಂಡಿದೆ. ಅಮೆರಿಕಾದ S&P 500 ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಸ್ನಲ್ಲಿ ಕುಸಿತ ಮುಂದುವರೆದಿದೆ.
ಇನ್ನು ಎಂಎಸ್ಸಿಐನ ಏಷ್ಯಾ ಪೆಸಿಫಿಕ್ ಇಂಡೆಕ್ಸ್ ಕೂಡ ಇಳಿಕೆ ಕಂಡಿದೆ. ಇವೆಲ್ಲವೂ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಪರಿಣಾಮ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಹೂಡಿಕೆದಾರರನ್ನ ಇದು ಭೀತಿಗೊಳಿಸಬಹುದು. ಮಣಿಪುರದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟನ್ನು ಪರಿಹರಿಸೋಕೆ ಎಲ್ಲಾ ಸಮುದಾಯಗಳು ರಾಜಕೀಯ ಚರ್ಚೆಗಳಲ್ಲಿ ತೊಡಗುವಂತೆ ಮಣಿಪುರ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಬುಧವಾರ ಇಂಫಾಲ್ನಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿರುವಂತಹ ಬಿಕ್ಕಟ್ಟನ್ನು ಬಗೆಹರಿಸೋಕೆ ಅಹಿಂಸೆ ಮತ್ತು ಅಹಿಂಸೆಯನ್ನ ನಂಬಿ ರಾಜಕೀಯ ಮಾತುಕತೆಯಲ್ಲಿ ತೊಡಗೋಣ ಅಂತ ಒತ್ತಿ ಹೇಳಿದ್ದಾರೆ. ಇಂಫಾಲ್ನ ಗಾಂಧಿ ಸಭಾಂಗಣದಲ್ಲಿ ಸಿಎಂ ಹಾಗೂ ಶಾಸಕರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 27ರಂದು ಕಾಂಗ್ಫೋಕ್ಷಿ ಜಿಲ್ಲೆಯಲ್ಲಿ ಉಗ್ರರು ಅಪಹರಿಸಿದ್ದಾರೆ ಎನ್ನಲಾದ 3 ಯುವಕರ ಪೈಕಿ 2ರನ್ನ ಬಿಡುಗಡೆ ಮಾಡುವಂತೆ ಡಿಜಿಪಿಗೆ ಕೋರಲಾಗಿದೆ ಅಂತ ಬಿರೇನ್ ಸಿಂಗ್ ಈ ಹಿಂದೆ ಹೇಳಿದ್ರು. ಇನ್ನು ಉಳಿದ ಮತ್ತೊಬ್ಬರನ್ನ ಈಗಾಗಲೇ ಭದ್ರತಾ ಪಡೆಗಳು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಳೆದ ವರ್ಷ 2023ರ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಪ್ರಾರಂಭವಾದಂತಹ ಕೋಮು ಗಲಭೆ ಇನ್ನೂ ಕೂಡ ಮುಂದುವರೆದಿದ್ದು 106 ಜನರು ಪ್ರಾಣ ಕಳೆದುಕೊಂಡು ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಪಾಸ್ತಿ ನಷ್ಟವಾಗಿದ್ದು ಜನರು ಈಗಲೂ ಭೀತಿಯಲ್ಲಿ ಬದುಕುವಂತಾಗಿದೆ. ಆದಾಗ್ಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ಈವರೆಗೆ ಗಲಭೆ ಪೀಡಿತ ರಾಜ್ಯಕ್ಕೆ ಭೇಟಿ ನೀಡಿಲ್ಲ ಅಂತ ವಿಪಕ್ಷಗಳು ಆಕ್ಷೇಪ ಎತ್ತಾನೇ ಇದೆ. ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ eDina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.